ಆತ್ಮ ನಮಸ್ತೆ. ಗಾಳಿಪಟ ಹಾರಿಸೋದು ಮಕ್ಕಳಿಗೆ ಮಾತ್ರ ಖುಷಿ ಕೊಡಲ್ಲ, ದೊಡ್ಡವ್ರಿಗೂ ಕೂಡ ಖುಷಿ ಕೊಡುತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಅ ಟಾಯ್, ಇಟ್ ಇಸ್ ಅ ಸಿಂಬಲ್ ಆಫ್ ಡ್ರೀಮ್ಸ್, ಫ್ರೀಡಮ್ ಅಂಡ್ ಜಾಯ್. ಇದು ಒಂದು ಚಿಕ್ಕ ಕಾಗದದ ಹಾಳೆ ತರ ಕಾಣಿಸ್ಬೋದು, ಆದ್ರೆ ಇದ್ರೊಂದಿಗೆ ಹಾರೋದು ಎಷ್ಟು ಜನರ ಕನಸು ಅಲ್ವಾ? ಬೇರೆಯವರು ಪಟ ಎತ್ತಿದ್ರು ಅಂತ ಜಲಸ್ ಆಗ್ಬೇಡಿ, ಯೋರ್ ಟರ್ನ್ ವಿಲ್ ಕಮ್. ಹಾರೋದು ಕೇವಲ ಸಮಯದ ಪ್ರಶ್ನೆ. ಡ್ರೀಮ್ ಬಿಗ್, ಫ್ಲೈ ಹೈ. Sky is not the limit, it is just the beginning. ಗಾಳಿ ಬಂದಾಗ ನಿಧಾನಕ್ಕೆ ಹೇಳು. ಹಾ ನೈಸ್ ಅಲ್ಲ? ಏರೋಪ್ಲೇನ್ ಹತ್ರ ಬಿಡಿದೆ. ಇಲ್ಲ, ಏರೋಪ್ಲೇನ್ ಇನ್ನೂ ದೂರ ಇದೆ. ಕರಿ ಮೋಡದಲ್ಲಿ ನೀಲಿ ಪಟ. ದಸರಾ ವೆಕೇಶನ್ಸ್ಗೆ ಹುಡುಗರೆಲ್ಲರೂ ಅವ್ರ ಅಜ್ಜಿ ಮನೆಗೆ ಬಂದಿದ್ದಾರೆ. ಅವ್ರ ಜೊತೆ ನಾವು ಕೂಡ ಗಾಳಿಪಟ ಹಾರಿಸೋದಕ್ಕೆ ನಿಂತಿದೀವಿ. ಮಕ್ಕಳನ್ನ ಅವ್ರ ತಾತನ ಜೊತೆ ಬಿಟ್ಟು ಹೊರಗಡೆ ಸ್ವಲ್ಪ ಕೆಲಸ ಆಯ್ತು, ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ನಮ್ಮ ಮನೇಲಿ ಈ ಕತೆ. ಇದು ನೆಕ್ಸ್ಟ್ ಡೇ ಈವ್ನಿಂಗು ಕಾಂತಾರ ಮೂವಿಗೆ ಹೊರಟಿದ್ವಿ. ನಿನ್ನೆ ಕಾಂತಾರ ರಿಲೀಸ್ ಆಗಿತ್ತು, ಬಟ್ ಟಿಕೆಟ್ಸು 2 ಟಿಕೆಟ್ಸ್ ಅವೈಲೇಬಲ್ ಇತ್ತು. ಸೊ ಹಾಗಾಗಿ ಇವತ್ತಿಗೆ ಬುಕ್ ಮಾಡ್ಕೊಂಡಿದ್ವಿ ಈವ್ನಿಂಗ್ಗೆ. ಇನ್ನ ನಮ್ಮಮ್ಮ ಫಿಲಮ್ಸ್ಗೆಲ್ಲ ಬರೋದೇ ಇಲ್ಲ, ಬಟ್ ಈ ಸತಿ ಅವ್ರನ್ನೂ ಬಲ್ವಂತ ಮಾಡಿ ಕಂಪ್ಲೀಟ್ ಫ್ಯಾಮಿಲಿ ಫಿಲಮ್. ಹೆಂಗೆ ಪೋಸ್ ಕೊಡೋದು? ಸಿಹಿ. ಆಹಾ, ಏನೇನು ಪೋಸ್ಗಳು. ಇನ್ನು ಇಲ್ಲಿ ಪಾಪ್ಕಾರ್ನ್ಗೆ ಪ್ರೀ ಬುಕ್ಕಿಂಗ್ ಆಯ್ತು, ಸೊ ಸೀಟ್ಗೆ ಕಳಿಸ್ಕೊಡ್ತಾರೆ. ಕದಂಬರು ಇನ್ನ ಇದೆ. ಅದೇನು ನಲ್ಲೇ ಇಲ್ಲ. ವೆರಿ ಗುಡ್. ಅತ್ತಿಗೆ ಇಲ್ಲಿ ನೋಡಿ, ಇವಳು ಮತ್ತೆ ಬೆಡ್ಶೀಟ್ ಹರಿದು ಬಿಟ್ಲು. ಅತ್ತಿಗೆ ಬೆಡ್ಶೀಟ್ ಅಂದ್ರೆ ಬೆಡ್ಶೀಟ್ ಬ್ರ್ಯಾಂಡ್ ಇದೆ. ಬೆಡ್ಶೀಟ್ ಅಲ್ಲ, ವೆಲ್ಸ್ಪನ್ ಬೆಡ್ಶೀಟ್ ಅನ್ನೇ ಮನೆಗೆ ಬನ್ನಿ, ಏಕೆಂದ್ರೆ ವ್ಯತ್ಯಾಸ ಬೀಳುತ್ತೆ.
ಇನ್ನ ಮೂವಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಯಾರಾದ್ರೂ ನೋಡಿಲ್ಲ ಅಂದ್ರೆ ಒಂದ್ಸತಿ ನೋಡ್ಕೊಂಡ್ ಬನ್ನಿ. ನಾವ್ ಏನ್ ಕನ್ಕ್ಲೂಷನ್ಸ್ ಬರ್ತಾ ಇರ್ತೀವಿ, ಓಕೆ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ, ಬಟ್ ಇಲ್ಲ, ಪ್ರತಿ ಸರಿನೂ ಒಂದೊಂದು ಟ್ವಿಸ್ಟ್ ನ ಕೊಡ್ತಾ ತುಂಬಾ ಚೆನ್ನಾಗಿ ತಗೊಂಡ್ ಹೋಗಿದ್ದಾರೆ ಮೂವಿನ. ಇನ್ನ ಅಲ್ಲಿಂದ ಬಂದ್ಮೇಲೆ ಮಾರನೇ ದಿನ ಮಕ್ಕಳನ್ನ ಎಂಗೇಜ್ ಆಗಿಡೋದಕ್ಕೆ ಇದು ವಂಡರ್ ಥ್ರೋ ಅಂತ. ನಾವುಗಳು ಪಟಾಕಿ ಹೊಡಿಬೇಕಾದ್ರೆ ಈ ರೀತಿ ಎಲ್ಲ ಇರ್ಲಿಲ್ಲ, ನಾವೇ ರೋಡ್ಗೆ ಹೋಗಿ ಊದ್ಕಡ್ಡಿಯಲ್ಲಿ ಹಚ್ಬಿಟ್ಟು ಬರ್ತಾ ಇದ್ವಿ. ಬಟ್ ಇವಾಗ ಮನೇಲಿ ಕುತ್ಕೊಂಡೆ ಆಚೆ ಕಡೆಗೆ ಎಸಿದ್ರೆ ಪಟಾಕಿ ಹೊಡಿಯೋದ್ ಲೆಕ್ಕ. ನಿಂಗೆ ತಗೋ ಇನ್ನೊಂದು ಇರು. ಅದು ಖಾಲಿ ಬಿಡು, ಅದ್ರಲ್ಲಿ ಇಲ್ಲ, ಬಿಸಾಕ್ರಿ ಅದು. ನಾನು ಅರ್ಧ ಡಿವೈಡ್ ಮಾಡ್ಕೊಡ್ತೀನಿ ಇವಾಗ. ಓಪನ್ ಮಾಡಬೇಡ, ಓಪನ್. ನಾನು ನಿಂಗೆ ಧೈರ್ಯ ಕೊಡ್ತೀನಿ. ನಾನು ಇದ್ದೀನಿ ತಾನೆ, ಇಲ್ಲೋಡಿಲ್ಲ, ನಾನು ಇದ್ದೀನಿ ತಾನೆ. ಇದು ನಿಂಗೆ ಹಿಡ್ಕೊ, ಸಿಹಿ ಹಿಡ್ಕೊಂಡಿತ್ತು ಇಟ್ಕೊಳ್ಳೋ. ಅದು ಆಡ್ಕೊಂತ ಇದೆ ನೋಡಿ ನಿನ್ನ. ಸಿ ಎಸಿ ಗೋಡೆಗೆ ಎಸಿ ಕೆಳಗೆ ಎಸಿ. ಲಿಶಿಕಾಯಲ್ಲೇ ನೀನು ಎಸಿ ಪುಟ. ಹಾಕ್ಲಿ ತೊಂಬೈಲಿ ಹೊಡೆದಿಲ್ಲ. ನೀನಾಕ್ ನೀನು ಕಡಿಲಿ ಚಿನಿ. ನೀವು ಸಿ ಬಾಯಿ ಹತ್ರ ಇಟ್ಕೊಬೇಡ. ಹಾಕು ಸಿ, ನನ್ನ ಹತ್ರ ಎಸಿ, ನನ್ನ ಹತ್ರ ಎಸಿ. ಕ್ಯಾಚ್ ಹಾಕು, ನನ್ನ ಕ್ಯಾಚ್ ಹಾಕು. ಇಬ್ರದ್ದು ಹೊಡಿಲಿಲ್ಲ. ನಿಶಿಕಾ ನಾನು ಅಲ್ಲಿ ನಿಂತಿದ್ವಿ, ಅವಾಗ ನಾನು ಇನ್ನೊಂದು ಐತೆ. ಯಾರ್ದು ನಿಂದು ತಾನೆ, ನೀನು ಬೇಡವಾ? ಇನ್ನೊಂದೆಲ್ಲ ಎಷ್ಟಲ್ಲ ನೀನು ಒಂದೆಲ್ಲ ಎಷ್ಟೈತಿ ಕುಡಿಲಿ, ಇರಬೇಕು. ಎತ್ಕೊಳ್ರಿ. ಇನ್ನು ಮಕ್ಳಿದ್ದಿದ್ದ 3-4 ದಿನಾನು ಬರೀ ಆಟ ಆಡ್ತಿದ್ದೆ ಆಯ್ತು. ಸೊ ಮಕ್ಳಿಗೆ ಬಟ್ಟೆಗಳನ್ನ ಕೊಡ್ಸೋಣ ಅಂತ ಹೇಳಿ ಇವತ್ತು ಭಾಷಂ ಸರ್ಕಲ್ಗೆ ಬಂದಿದ್ದೀವಿ. ಇಲ್ಲಿ ಗರ್ಲ್ಸ್ ಕಲೆಕ್ಷನ್ಸ್ ಅಂತ ಹೇಳಿ ಶಾಪ್ ಇದೆ. ಭಾಷಂ ಸರ್ಕಲ್ ಮೇನ್ ರೋಡ್ಗೆ ಬರುತ್ತೆ. ಇಲ್ಲಿ ಟ್ರೆಡಿಷನಲ್ಲು ಮತ್ತೆ ವೆಸ್ಟರ್ನ್ ವೇರ್ಸು ಎಲ್ಲಾನು ಸಿಗುತ್ತೆ. ಬಟ್ ವೆಸ್ಟರ್ನ್ ಕಂಪೇರ್ ಮಾಡಿದ್ರೆ ಟ್ರೆಡಿಷನ್ ಅಲ್ಲಿ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಹೇಗಿದ್ರು ದೀಪಾವಳಿ ಹಬ್ಬ ಬೇರೆ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ 1-2 ಜೊತೆ ತಗೊಳ್ಳೋಣ ಅಂತ ಹೇಳಿ ಬಟ್ಟೆಗಳನ್ನ ತಗೊಂಡ್ವಿ. ಇನ್ನು ಅಲ್ಲಿಂದ ಟ್ರೆಂಡ್ಸ್ ಜೂನಿಯರ್ಸ್ಗೆ. ಅಂಡ್ ಇಲ್ಲಿ ಕ್ವಾಲಿಟಿ ವೈಸ್ ಮಾತ್ರ ಮಾತಾಡೋ ಹಾಗೆ ಇಲ್ಲ. ಪ್ರತಿ ಸತಿ ನಾವು ಬಂದಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅಂತೂ ಇರುತ್ತೆ. ಸೊ ಇಲ್ಲಿ ಮಕ್ಕಳಿಗೆ ಡೈಲಿ ವೇರ್ಗೆ ಅಂತ ಕೆಲವೊಂದಿಷ್ಟು ಟೀ ಶರ್ಟ್ಗಳನ್ನ ತಗೊಂಡ್ವಿ. ಇಲ್ಲಿ ಟೀ ಶರ್ಟ್ಸ್ ಮಾತ್ರ ಅಲ್ಲ, ಸ್ವೆಟ್ ಶರ್ಟ್ಸು, ಪ್ಯಾಂಟ್ಸು ಎಲ್ಲ ತುಂಬಾನೇ ಚೆನ್ನಾಗಿದೆ. ಎಷ್ಟು ಶಾಪಿಂಗ್ ಮಾಡಿದೆ. ಮಕ್ಳೆಲ್ಲಾರನು ಮನೇಲಿ ಬಿಟ್ಟು ಬಂದಿದ್ವಿ. ಸೊ ಈಗ ಅವ್ರಿಗೆ ಹೋಗ್ತಾ ಏನಾದ್ರೂ ಚಾಟ್ಸ್ ತಗೊಂಡ್ ಹೋಗ್ಬೇಕು. ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನಾವ್ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಶೈನಿಂಗ್.